ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ನಾನು ತೆಗೆದುಕೊಂಡು ಬಂದಂಥ ವಾಕ್ಯವು ಒಬ್ಬ ಪಾಪಿಯ ವಿಷಯದಲ್ಲಿ. ಆತನು ಏನು ಹೇಳ್ತಾನೆ? ಒಬ್ಬ ಪಾಪಿಯ ವಿಷಯದಲ್ಲಿ, ಒಬ್ಬ ಪಾಪಿಯು ದೇವರ ಸಮ್ಮುಖದಲ್ಲಿ ತಿರುಗಿಕೊಳ್ಳುವುದಾದರೆ ಆತನು ಯಾವ ರೀತಿಯಲ್ಲಿ ಸಂತೋಷ ಪಡುತ್ತಾನೆ ಅನ್ನುವಂಥದ್ದು ಈ ವಾಕ್ಯದ ನಿಮಿತ್ತವಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರಾದ ಮಕ್ಕಳೇ, ಲೂಕನು ಬರೆದ ಸುವಾರ್ತೆ 15ನೇ ಸಂಧಿ 3ರಿಂದ ಕೆಲವು ವಚನಗಳು. ಆಗ ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದ್ದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದನ್ನು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ಹೌದು ಪ್ರಿಯರಾದ ಮಕ್ಕಳೇ, ಒಬ್ಬ ಪಾಪಿಯು ದೇವರ ಸಮ್ಮುಖದಿಂದ ಕಳೆದು ಹೋದರೆ ಆತನು ಹುಡುಕದೆ ಬಿಡ್ತಾನೆಯೇ? ಹೌದು ಪ್ರಿಯರಾದ ಮಕ್ಕಳೇ, ನಾವು ಪಾಪಿಗಳು ನಾವಾಗಿದ್ದೇವೆ. ಆತನ ಸಮ್ಮುಖದಿಂದ ನಾವು ಕಳೆದು ಹೋದರೆ, ಆತನ ಸಮ್ಮುಖವನ್ನು ಬಿಟ್ಟು ನಾವು ಹೋದರೆ ಆತನೇನ್ ಮಾಡ್ತಾನೆ ಅಂದ್ರೆ ನಮ್ಮನ್ನು ಹುಡುಕಿಕೊಂಡು ಆತನು ಬರುವಂತ ತಂದೆಯಾಗಿದ್ದಾನೆ ಆತನು. ಅದಕ್ಕೋಸ್ಕರ ವಾಕ್ಯದಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ನೀವು ಮೊದಲು ನನ್ನ ಸಮೀಪಕ್ಕೆ ಬಂದಿರಿ, ನಾನು ನಿಮ್ಮ ಸಮೀಪಕ್ಕೆ ಬರುವೆನೆಂದು ಹೇಳಿದೆ. ಪ್ರಿಯರಾದ ಮಕ್ಕಳೇ, ಇವತ್ತಿನ ದಿನ ನಮಗೆ ದೇವರ ವಾಕ್ಯ ಗೊತ್ತು, ಆತನ ಸ್ತುತಿ ಪದಗಳು ನಮಗೆ ಗೊತ್ತುಂಟು. ಪ್ರಿಯರಾದವರೇ, ಆತನ ಪ್ರಾರ್ಥನೆ ನಮಗೆ ಗೊತ್ತುಂಟು. ಇದೆಲ್ಲ ಗೊತ್ತಿದ್ದಾಗಿಯೂ ನಾವೇನ್ ಮಾಡ್ತೇವೆ ಅಂತಂದ್ರೆ, ನಾವು ದೇವರ ಸಮ್ಮುಖವನ್ನು ಬಿಟ್ಟು ದೂರ ಹೋಗ್ತೇವೆ, ಮತ್ತೆ ಲೋಕದ ಆಸೆಗಳಿಗೆ ನಾವು ಬಿದ್ದು ಹೋಗ್ತಲಿದ್ದೇವೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ಆತನ ಏನ್ ಹೇಳ್ತಾನೆ ಅಂದ್ರೆ, 100 ಕುರಿಗಳಲ್ಲಿ ಅಂದ್ರೆ ಒಂದು ಸಭೆಯಲ್ಲಿ 100 ಜನರಿರುವಾಗ ಒಂದು ಕುರಿಯು ಕಳೆದು ಹೋದಂತ ಸಮಯದಲ್ಲಿ ಒಬ್ಬ ಮನುಷ್ಯನು ತನ್ನ ಸಭೆಯನ್ನು ಬಿಟ್ಟು ದೇವರ ಸಮ್ಮುಖವನ್ನು ಬಿಟ್ಟು ದೂರ ಹೋದರೆ ಯಾರಿಗೆ ನೋವಾಗ್ತಾ ಇದೆ ಅಂತಂದ್ರೆ, ತಂದೆಯಾದ ದೇವರಿಗೆ ನೋವಾಗ್ತಾ ಇದೆ. ಪ್ರಿಯರಾದ ಮಕ್ಕಳೇ, ಇವತ್ತಿನ ದಿನ ನಾವು ಒಂದು ಸಭೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ 100 ಜನರಿದ್ದಾರೆ. ಆ 100 ಜನರಲ್ಲಿ ಒಬ್ಬ ಮನುಷ್ಯನು ಮತ್ತೆ ಪಾಪದಲ್ಲಿ ಸಿಲುಕಿಕೊಂಡರೆ ಯಾರಿಗೆ ನೋವಾಗ್ತದೆ ಅಂದ್ರೆ, ಅಲ್ಲಿರಂತ ಸಭಾ ಸೇವಕರಿಗೆ ನೋವಾಗ್ತದೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ನಾವು ಪಾಪದ ಕಡೆಗೆ ಬಿದ್ದು ಹೋಗಲಾರದ ಹಾಗೆ ನಾವು ಮತ್ತೆ ಹಿಂತಿರುಗಿ ನಾವೇನ್ ಮಾಡ್ಬೇಕು ಅಂದ್ರೆ, ದೇವರ ಸಮ್ಮುಖದಲ್ಲಿ ನಾವು ಬರಬೇಕು. ನಾವು ಬಂದಾಗ ಆತನೇನ್ ಮಾಡ್ತಾನಂದ್ರೆ, ಆ ಒಂದು ಕುರಿಗೋಸ್ಕರ ಆತನೇನ್ ಮಾಡಿದ ಅಂದ್ರೆ ಹೊದೆಯಲ್ಲಿ ಹೋದ. ಪ್ರಿಯರಾದ ಮಕ್ಕಳೇ, ಅದು ಯಾವಾಗ ಆ ಕುರಿಯು ಸಿಕ್ಕಿತೋ ಆವಾಗ ಆತನ ಏನ್ ಮಾಡ್ತಾನ ಅಂತಂದ್ರೆ, ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಔತಣವನ್ನೇ ಸಿದ್ಧ ಮಾಡಿದ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಮಾಡಿರುವಂತ ಪ್ರತಿಯೊಂದೊಂದು ಪಾಪಗಳು, ಪ್ರತಿಯೊಂದೊಂದು ಅಪರಾಧಗಳು ನಾವು ಮೊದಲು ಏನ್ ಮಾಡೋಣ ಅಂದ್ರೆ, ತಂದೆಯ ಮುಂದೆ ನಾವು ಅರ್ಪಿಸೋಣ. ಯಾವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಆ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ದೇವರ ಮಹಿಮೆಯನ್ನು ಕಾಣಲು ನಾವು ಸಿದ್ಧರಾಗಿದ್ದೇವೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ಈ ವಾಕ್ಯವು ದೇವರು ಆಶೀರ್ವಾದ ಮಾಡಲಿ. ಆಮೇಲೆ